ಹಲೋ ಎವ್ರಿವನ್, ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಲಾಸ್ಟ್ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಏನಿದೆ ಅಂದರೆ ಯಾವ್ದು ರಿಕ್ರೂಟ್ಮೆಂಟ್ ಯಾವ ಕಂಡೀಷನ್ ಒಳಗದೆ. ಸೊ ಆಲ್ಮೋಸ್ಟ್ ಯಾವುದಿತ್ತು ಅಂದರೆ ಜಿ ಪಿ ಎಸ್ ಟಿ ಆರ್ ಇತ್ತು, ಮತ್ತು ಪಿ ಯು ಮತ್ತು ಎ ಪಿ. ಓಕೆ, ಅದೇ ರೀತಿಯಾಗಿ ನಾ ಹೇಳಿದ್ದೆ ಜಿ ಪಿ ಎಸ್ ಟಿ ಆರ್ ಫಸ್ಟ್ ಆಗ್ಬೋದು. ಫಸ್ಟ್ ಏನಾಗ್ಬೋದು, ಸಿ ಆ್ಯಂಡ್ ಆರ್ ರೂಲ್ಸ್ ಬರ್ಬೋದು. ಅದಕ್ಕೆ ಫಸ್ಟ್ ಯಾವ್ದು ಆಗ್ತದೆ ರಿಕ್ರೂಟ್ಮೆಂಟ್ ಅಂದರೆ ಜಿ ಪಿ ಎಸ್ ಟಿ ಆರ್. ಅದು ಆಲ್ಮೋಸ್ಟ್ ಅರೌಂಡ್ 15,000 ವೇಕೆನ್ಸಿ ಸಲುವಾಗಿ ಏನದ ಇದು ಫಸ್ಟ್ ಆಗ್ತದೆ. ಅದೇ ರೀತಿ ಏನಾಗಿದೆ, ಜಿ ಪಿ ಎಸ್ ಟಿ ಆರ್ಗೆ ಸಿ ಆ್ಯಂಡ್ ಆರ್ ರೂಲ್ಸ್ ರಿಲೀಸ್ ಆಗಿದೆ. ಅದೇ ರೀತಿ ಪಿ ಯು ಎಷ್ಟು ವೇಕೆನ್ಸಿ ಅಂತ ಡಿಸೈಡ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ 814 ವೇಕೆನ್ಸಿಗಂತೂ ಇದೇನಾಗ್ಬೋದು, ಇದು ನೋಟಿಫಿಕೇಶನ್ ಆಗ್ಬೋದು. ಇದು ಏನಾಗಿದೆ, ಸಿ ಆ್ಯಂಡ್ ಆರ್ ರೂಲ್ಸ್ ರಿಲೀಸ್ ಆಗಿದೆ 18 ಜೂನ್ಗೆ ಏನಾಗಿ ರಿಲೀಸ್ ಆಗಿತ್ತಲ್ಲ, ಅದು ಸಿ ಆ್ಯಂಡ್ ಆರ್ ರೂಲ್ಸ್ ಆಫ್ ಜಿ ಪಿ ಎಸ್ ಟಿ ಆರ್. ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ಸಲುವಾಗಿ ಏನು ಒಂದು ರಿಕ್ರೂಟ್ಮೆಂಟ್ ನಡೀತಲ್ಲ, ಅದಕ್ಕೆ ಸಿ ಆ್ಯಂಡ್ ಆರ್ ರೂಲ್ಸ್ ರಿಲೀಸ್ ಆಗಿದೆ. ಇದನ್ನ ನಾನು ಏನು ಮಾಡ್ತಿದ್ದು, ಕನ್ನಡ ಮತ್ತು ಇಂಗ್ಲೀಷ್ ಒಳಗಡೆ ಇದನ್ನ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇದು ಏನು ಕರೆಕ್ಷನ್ ಮಾಡಿದ್ದಾರೆ ಅಂದರೆ, ಡಿಗ್ರಿ ಪ್ಲಸ್ B.Ed ಮಾಡಿದವ್ರಿಗೆ 85% ಏನು ಎಕ್ಸಾಮ್ ನಡೆಸ್ತಾರಲ್ಲ, ಇದು ಸಿ ಇ ಟಿ ಮೀನ್ಸ್ ಇದೇನು ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾರಲ್ಲ, ಅದ್ರದ್ದು 85% ಕನ್ಸಿಡರ್ ಮಾಡ್ತಾರೆ. 13% ಡಿಗ್ರಿದು ಕನ್ಸಿಡರ್ ಮಾಡ್ತಾರೆ. 13% ಡಿಗ್ರಿದು ಕನ್ಸಿಡರ್ ಮಾಡ್ತಾರೆ. 2% B.Ed ಕನ್ಸಿಡರ್ ಮಾಡ್ತಾರೆ ಅಂತ. ಯಾರು ಇಂಟಿಗ್ರೇಟೆಡ್ B.Ed ಆರ್ B.Sc B.Ed ಮಾಡಿರ್ತಾರೆ, ಅದರಲ್ಲಿ 85% ಸಿ ಇ ಟಿ ಎಕ್ಸಾಮ್ ಏನು ಎಂಟ್ರೆನ್ಸ್ ಎಕ್ಸಾಮ್ ನಡೀತಲ್ಲ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ದಿ ರಿಕ್ರೂಟ್ಮೆಂಟ್, ಅದರಲ್ಲಿ 85% ಹಿಡಿತಾರೆ. 15% ಏನು ಹಿಡಿತಾರೆ ಅಂದರೆ ಏನು B.Sc B.Ed ಮಾಡಿರ್ತಾರಲ್ಲ ಅದನ್ನ ಹಿಡಿತಾರೆ ಅಂತ ಹೇಳ್ಯಾರ ಅವರು. ಅದೇ ರೀತಿ ಪಿ ಯು ಸಿಗಲ್ಲಿ ಹೊಸದು ಏನು ಆ್ಯಡ್ ಆಗಿದೆ ಅಂದರೆ, ಇಲ್ಲಿ ಯಾರು ಪಿ ಯು ಸಿ ಲೆಕ್ಚರರ್ ಅಂತ ಜಾಯ್ನ್ ಆಗ್ತಾರಲ್ಲ, ಅವರು 9th ಮತ್ತು 10th ಟೀಚ್ ಮಾಡಬೇಕು ಅಂತೇಳಿ ಈ ಸಿ ಆ್ಯಂಡ್ ಆರ್ ರೂಲ್ಸಲ್ಲಿ ಕರೆಕ್ಷನ್ ಆಗಿದೆ. ಇಷ್ಟು ದಿನ ಏನಿದೆ 11th ಆ್ಯಂಡ್ 12th ಅಷ್ಟೇ ಪಿ ಯು ಲೆಕ್ಚರರ್ ಅಂತ ತಿಳಿದಿದ್ದಾರಲ್ಲ, ಅವ್ರು ಏನಾಗೋದು, ಪಿ ಯು ಲೆಕ್ಚರ್ ಅಂತ ಯಾರು ಜಾಯ್ನ್ ಆಗ್ತಾರಲ್ಲ, ಅವರು 9th ಮತ್ತು 10th ಟೀಚ್ ಮಾಡಬೇಕು ಅಂತ ಹೇಳಿ ಈ ಕರೆಕ್ಷನಲ್ಲಿ ಆಗಿದೆ. ಸೊ ಇದನ್ನ ನೋಡಿದರೆ ಏನಾಗ್ತದ, ನಾವೇನು ಹೇಳ್ತೀವಿ, ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಯು ಎರಡು ಏನಾಗ್ಯಾವ, ಜೂನ್ ಅಲ್ಲಿ ಏನಾಗಿದೆ, ಸಿ ಆ್ಯಂಡ್ ಆರ್ ರೂಲ್ಸ್ ರಿಲೀಸ್ ಆಗಿದೆ. ಇವ್ರೇನು ಮಾಡಾರ, ಜೂನಲ್ಲಿ ಇದು ರಿಲೀಸ್ ಆಗಿದೆ. 7 days ಟೈಮ್ ಕೊಟ್ಟಾರ ಇವರು. 7 days ಅಬ್ಜೆಕ್ಷನ್ ಸಲುವಾಗಿ. ಯಾವುದಕ್ಕೂ ಇದಕ್ಕೆ ಸಿ ಆ್ಯಂಡ್ ಆರ್ ರೂಲ್ಸ್ ಏನಾದರೂ ಅಬ್ಜೆಕ್ಷನ್ ಇದ್ದಲ್ಲಿ 7 days ನೀವು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು. ಅದು ಕ್ಲಿಯರ್ ಆದಮೇಲೆ ಏನು ಮಾಡ್ತಾರೆ, ನೋಟಿಫಿಕೇಶನ್ ಮಾಡ್ತಾರೆ. ಕ್ಲಿಯರ್ ಆದಮೇಲೆ ನೋಟಿಫಿಕೇಶನ್ ರಿಲೀಸ್ ಆಗ್ತದೆ ಆಲ್ಮೋಸ್ಟ್ ಜುಲೈ ಅಲ್ಲಿ. ಯಾಕಂದ್ರೆ ಅನ್ಕೊಂಡಿದ್ದ ಪ್ರಕಾರ ಅಷ್ಟೊಂದೇನು ಅಬ್ಜೆಕ್ಷನ್ ಇರಲಿಕ್ಕಿಲ್ಲ. ಇತ್ತಂದ್ರೂ ಅವ್ರು ಬೇಗ ಸಾಲ್ವ್ ಮಾಡಿ ಜುಲೈ ಆರ್ ಆಗಸ್ಟಲ್ಲಿ, ಆಲ್ಮೋಸ್ಟ್ ನಂಗೆ ಅನ್ಸ್ಕೊಂಡು ಜುಲೈ ಅಲ್ಲಿ ಏನಾಗ್ತದೆ, ಇದು ನೋಟಿಫಿಕೇಶನ್ ಆಗ್ತದೆ. ಸೊ ಯಾರು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಯು ಪ್ರಿಪೇರ್ ಆಗತ್ತೀರಿ, ಇದು ಕನ್ಫರ್ಮ್ ಏನಂದರೆ ಜುಲೈಯಲ್ಲಿ ಇದು ನೋಟಿಫಿಕೇಶನ್ ಆಗ್ತದೆ. ಅಂದರೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಏನದಲ್ಲ 2,000 ಹುದ್ದೆಗಳಿಗೆ ಇದ್ರದ್ದು ಸಿ ಆ್ಯಂಡ್ ಆರ್ ರೂಲ್ಸ್ ಕರೆಕ್ಷನ್ಗೆ ಹೋಗಿದೆ. ಇದು ಯಾವಾಗ ಸಬ್ಮಿಟ್ ಆಗ್ತದೆ ಅಂತ. ಸೊ ಆ್ಯಸ್ ನಾವು ಇಲ್ಲಿ ಕೇಳಿದ ಪ್ರಕಾರ ನಾನು ಭಾಳಷ್ಟು ಜನ ಕೇಳಿದೆ, ಈವನ್ ನಾನು ಕಾಂತಕುಮಾರ್ ಸರ್ ಜೊತೆ ಮಾತಾಡಿದೆ. ಅವ್ರು ಏನು ಹೇಳ್ತಾರೆ, ಆಗಸ್ಟಲ್ಲಿ ಇದು ಸಿ ಆ್ಯಂಡ್ ಆರ್ ರೂಲ್ಸ್ ಜೂನ್ ಆರ್ ಜುಲೈಯಲ್ಲಿ, ಆಲ್ಮೋಸ್ಟ್ ಜೂನಲ್ಲಿ ಸಿ ಆ್ಯಂಡ್ ಆರ್ ರೂಲ್ಸ್ ರಿಲೀಸ್ ಆಗಿ ಆಗಸ್ಟಲ್ಲಿ ನೋಟಿಫಿಕೇಶನ್ ಆಗ್ತೈತಿ ಅಂತ ಹೇಳ್ತಾರೆ ಅವರು. ಓಕೆ, ಭಾಳ ಅಂದ್ರೆ ಆಗಸ್ಟ್ ಇಲ್ಲಾಂದ್ರೂ ಸಹಿತ ಸೆಪ್ಟೆಂಬರ್ ಆದರೂ ಸಹಿತ ಇದು ನೋಟಿಫಿಕೇಶನ್ ಆಗ್ತದೆ ಅಂತ ಹೇಳ್ತಾರೆ ಅವರು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ನೋಟಿಫಿಕೇಶನ್ ಇನ್ ಸೆಪ್ಟೆಂಬರ್ ಅಂತ. ಬಟ್ ಪಿ ಯು ಮತ್ತು ಪ್ರೈಮರಿ ಸ್ಕೂಲಲ್ಲಿ ಅಬ್ಜೆಕ್ಷನ್ಸ್ ಕಡಿಮೆ ಇರ್ತಾವೆ, ಕಾಂಪ್ಲಿಕೇಶನ್ಸ್ ಕಡಿಮೆ ಇರ್ತಾವೆ. ಬಟ್ ಇಲ್ಲಿ ಎ ಪಿ ಅಂತ ಬಂದಾಗ ಅಬ್ಜೆಕ್ಷನ್ಸ್ ಯಾವಾಗೂ ಭಾಳ ಇರ್ತಾವೆ. ಯಾಕಂದರೆ ಇಲ್ಲಿ ನೋಡ್ರಿ, ಗೆಸ್ಟ್ ಫ್ಯಾಕಲ್ಟಿ ಅಂತ ಏನು ಆಲ್ರೆಡಿ ವರ್ಕ್ ಮಾಡತ್ತಾರಲ್ಲ, ಗೆಸ್ಟ್ ಫ್ಯಾಕಲ್ಟಿ ಅಂತ ಏನು ಹೇಳಿ GFGC ಅಲ್ಲಿ ಏನು ವರ್ಕ್ ಮಾಡತ್ತಾರ, ಆಲ್ರೆಡಿ ದೇ ಆರ್ ಸಬ್ಮಿಟೆಡ್ ದಿ ಒಂದು ಲೆಟರ್ ಕೊಟ್ಟಾರ. ಏನಂದರೆ ಅವ್ರಿಗೆ ಗ್ರೇಸ್ ಮಾರ್ಕ್ ಕೊಡಬೇಕು ಅಂತ, ಅಂದರೆ ಕೃಪಾಂಕ ಕೊಡಬೇಕು ಅಂತ ಹೇಳ್ಯಾರ ಅವರು. ಅದು ಸಿ ಆ್ಯಂಡ್ ಆರ್ ರೂಲ್ಸ್ ಅಲ್ಲಿ ಆ್ಯಡ್ ಆದರೆ ನೋ ಪ್ರಾಬ್ಲಮ್, ಅಂದರೆ ಅವರು ಸುಮ್ಮಿರ್ತಾರೆ. ಇಲ್ಲಾಂದರೆ ಅವರು ಅಬ್ಜೆಕ್ಷನ್ ಹೋಗ್ತಾರೆ. ಸೊ ಇದೊಂದು ಅಬ್ಜೆಕ್ಷನ್ ಹೋಗ್ಬೋದು. ಅದೇ ರೀತಿ ಮತ್ತೊಂದು ಏನು ಅಬ್ಜೆಕ್ಷನ್ ಹೋಗ್ಬೋದು ಅಂದರೆ, ಏಡೆಡ್ ಕಾಲೇಜಸ್ ಲೆಕ್ಚರ್ಸ್ ಏನು ಫಿಲಪ್ ಮಾಡ್ತಾರೋ, ಅದೇ ರೀತಿ ಯೂನಿವರ್ಸಿಟಿ ಒಳಗಡೆ ಏನು ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ, ಅಲ್ಲಿ ಏನಾಗ್ತದೆ, ರೂಲ್ಸ್ ಚೇಂಜ್ ಇದಾವೆ. ಈ GFGCಯಲ್ಲಿ ಡೈರೆಕ್ಟ್ ಎಕ್ಸಾಮ್ಸ್ ಲಾಸ್ಟ್ ಟೈಮ್ ಮಾಡಿದಾಗ 2022 ರಿಕ್ರೂಟ್ಮೆಂಟ್ ಮಾಡಿದಾಗ ಏನಾಗಿತ್ತು, ಡೈರೆಕ್ಟ್ಲಿ ಎಕ್ಸಾಮ್ ಥ್ರೂ ಮಾಡಿದ್ರು ಅವರು. ಬಟ್ ಯೂನಿವರ್ಸಿಟಿ ಮತ್ತು ಏಡೆಡ್ ಅಲ್ಲಿ ರೂಲ್ಸ್ ಬೇರೆ ಇದಾವೆ. ಏನು UGC ನಾರ್ಮ್ಸ್ ಅಂತ ಏನು ಸೆಲೆಕ್ಟ್ ಮಾಡ್ತಾರೆ, ಅಲ್ಲಿ PhDಗೆ ಒಂದು ಪಾಯಿಂಟ್ಸ್ ಇರ್ತದೆ. ಆಮೇಲೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ಗೆ ಒಂದು ಪಾಯಿಂಟ್ಸ್ ಇರ್ತದೆ. ಅದೇ ರೀತಿ ರಿಸರ್ಚ್ ಪೇಪರ್ಸ್ ಏನು ಮಾಡ್ತಾರಲ್ಲ ಅದಕ್ಕೆ ಪಾಯಿಂಟ್ಸ್ ಇರ್ತದೆ.
ಇದು ಯಾವುದು ಲಾಸ್ಟ್ 22 ಅಲ್ಲಿ ಏನು ರಿಕ್ರೂಟ್ಮೆಂಟ್ ಆಯ್ತಲ್ಲ GFGCಲಿ ಅಲ್ಲಿ ಇದ್ದಿರಲಿಲ್ಲ. ಸೊ ಇದು C&R ರೂಲ್ಸಲ್ಲಿ ಇವಕ್ಕೆಲ್ಲ ಮತ್ತು ಅವ್ರು ಇನ್ಕ್ಲೂಡ್ ಮಾಡಿದರೆ ಇವ್ರ ಅಬ್ಜೆಕ್ಷನ್ ಹೋಗೋದಿಲ್ಲ. ತಪ್ಪು ಇನ್ಕ್ಲೂಡ್ ಮಾಡಲಿದ್ರೆ ಇವ್ರ ಅಬ್ಜೆಕ್ಷನ್ ಹೋಗೋ ಚಾನ್ಸಸ್ ಅದ. ಸೊ ಹಿಂಗಾಗಿ ಏನಾಗ್ಬೋದು, ವಾಟ್ ಎವರ್ ದ C&R ರೂಲ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಬರ್ತದಲ್ಲ ಅದಕ್ಕೆ ಅಬ್ಜೆಕ್ಷನ್ಸ್ ಹೋಗೋ ಚಾನ್ಸಸ್ ಭಾಳ ಅದ. ಸೊ ಹಿಂಗಾಗಿ ಏನಾಗ್ಬೋದು, ಇದು ಡಿಲೇ ಆಗ್ಬೋದು. ಯಾವಾಗಿಂದಂದ್ರೆ ಈಗ ನಮ್ಗೆ ಅನ್ಕೊಂಡಿವಿ ಸೆಪ್ಟೆಂಬರಲ್ಲಿ ಬರ್ಬೋದು ಅಂದ್ರೆ ಅದಕ್ಕಿಂತ ಸ್ವಲ್ಪ ಡಿಲೇ ಆಗ್ಬೋದು. ಇನ್ನೊಂದು ಡಿಲೇ ಆಗ್ಲಿಕ್ಕೆ ಇನ್ನೊಂದು ಏನು ಚಾನ್ಸ್ ಇರ್ಬೋದು ಅಂದ್ರೆ ಕೆಸೆಟ್ ಎಕ್ಸಾಮ್. ಕೆಸೆಟ್ 2026 ಆಲ್ರೆಡಿ KE ದವ್ರು ಹೇಳ್ಯಾರ ಕೆಸೆಟ್ 2026 ಅಕ್ಟೋಬರ್ 11ಗೆ ನಡೆಸ್ತೀವಿ ಅಂತೇಳಿ. ಸೊ ಏನು ಮಾಡ್ಬೋದು, ಈ ಏನು ಕೆಸೆಟ್ 2026 ಯಾರು ಕ್ಲಿಯರ್ ಆಗ್ತಾರಲ್ಲ ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಅದಕ್ಕೂ ಹೋಲ್ಡ್ ಮಾಡಿದ್ರು ಮಾಡ್ಬೋದು. ಅಕ್ಟೋಬರ್ 11 ಇದ್ರೆ ಆಲ್ಮೋಸ್ಟ್ ಡಿಸೆಂಬರಲ್ಲಿ ಅವ್ರು ಏನು ಮಾಡ್ತಾರೆ, ಸರ್ಟಿಫಿಕೇಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ರಿಸಲ್ಟ್ ಬಿಟ್ಟು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಡಿಸೆಂಬರಲ್ಲಿ ನಾವು ಕೆಸೆಟ್ ರಿಸಲ್ಟ್ ಬಿಡ್ತೀವಿ. ಸೊ ಆಫ್ಟರ್ ಡಿಸೆಂಬರ್ GFGC ಕಾಲ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ರು ಸಹಿತ ಜಾನ್ವರಿ ತನಕ ಇದು ಹೋಗ್ಬೋದು. ಸೊ ಇದಾದ ಪಾಸಿಬಿಲಿಟೀಸ್ ಹಿಂಗೆ ಆಗುತ್ತದ ಅಂತನಲ್ಲ, ಹಿಂಗೆ ಆಗ್ಲೂಬಹುದು. ಯಾಕಂದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಅದಾವ, ಒಂದು ಅಬ್ಜೆಕ್ಷನ್ಸ್ ಪ್ರಾಬ್ಲಮ್ ಅದ ಅಂತ. ಇದು ಅಬ್ಜೆಕ್ಷನ್ ಹೋಗ್ಬೋದು, ಇವರು ಅಬ್ಜೆಕ್ಷನ್ ಹೋಗ್ಬೋದು. ಅವ್ರ ಕೆಸೆಟ್ ಯಾರು ಈಗ ಯಾರು MSc ಮಾಡಿ ಕೆಸೆಟ್ ಆಗಿಲ್ಲಲ್ಲ, ಎಲಿಜಿಬಿಲಿಟಿ ಇಲ್ಲಲ್ಲ, ಅವರು ವೇಟ್ ಮಾಡಿ ನಮಗೂ ಒಂದು ಚಾನ್ಸ್ ಸಿಗ್ತದೆ, ಇನ್ನೊಂದು 2 ತಿಂಗಳು ವೇಟ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಿದ್ರೆ ಅಂತ ಹೇಳಿದರೆ ಅದಕ್ಕೂ ಅವರು ಹೋಲ್ಡ್ ಮಾಡಿ ಜಾನ್ವರಿಲಿ ಅಟ್ಲೀಸ್ಟ್ ಜಾನ್ವರಿ ಅವ್ರ ನೆಕ್ಸ್ಟ್ ಅಂದರೆ ಆಫ್ಟರ್ ಡಿಸೆಂಬರ್ 27 ಜನವರಿ 27 ಆವಾಗ ನೋಟಿಫಿಕೇಶನ್ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಸೊ ಹಂಗಂತ ಹೇಳಿ ಹಿಂಗೆ ಆಗ್ತದ ಅಂತಲ್ಲ. ಸೊ ನೋಟಿಫಿಕೇಶನ್ ನಿಮಗೆ ಸೆಪ್ಟೆಂಬರಲ್ಲೂ ಆಗಬಹುದು, ನೋಟಿಫಿಕೇಶನ್ ಆಗ್ಬೋದು. ಆ್ಯಸ್ ಪರ್ ಇವಾಗೇನು ಕಾಂತಕುಮಾರ್ ಸರ್ ಹೇಳಿದ್ರು ಅದೇ ರೀತಿ ಏನು ಟ್ರೆಂಡ್ ಅದಲ್ಲ ಆ ಟ್ರೆಂಡ್ ಪ್ರಕಾರ ಸೆಪ್ಟೆಂಬರಲ್ಲೂ ಆಗ್ಬೋದು. ಬಟ್ ನನ್ನ ಪ್ರಕಾರ ಹಿಂಗೂ ಆಗ್ಬೋದು, ಈ ಡಿಲೇ ಆಗಿ ಜನವರಿ ಆಫ್ಟರ್ ಕೆಸೆಟ್ ಎಕ್ಸಾಮ್ ಏನಾಗ್ಬೋದು, ಇದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬರ್ಬೋದು. ಸೊ ಹಂಗಂತ ನೀವು ಓದೋದು ಬಿಡಬೇಡ್ರಿ. ಯಾಕಂದ್ರೆ KE ಕಾಲ್ ಆಯ್ತಂದ್ರೆ KE ಕಾಲ್ ಮಾಡಿದರೆ ಮ್ಯಾಕ್ಸಿಮಮ್ 60 days ಟೈಮ್ ಕೊಡ್ತಾರೆ. ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾಪ್ ಮಾಡಬೇಡಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಜನವರಿಗಾದ್ರೂ ಮಾರ್ಚ್ ತನಕ ಎಕ್ಸಾಮ್ ಇರ್ತದೆ. ಸೊ ಭಾಳ ಇಲ್ಲ, 7 months ಅದ. ಸೊ ನೀವು 7 months ಇರೋದ್ರಿಂದ ನೀವು ಇವಾಗಿಂದನೂ ಸ್ಟಾರ್ಟ್ ಮಾಡ್ಬೋದು. ನೀವು ಇನ್ನೂ ಜನವರಿ ಕಾಲ್ ಆಗ್ತದೆ ಅಂತೇಳಿ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಇಫ್ ಯು ವಾಂಟ್ ಟು ಸ್ಟಾರ್ಟ್ ದ ಪ್ರಿಪ್ರೇಷನ್ ಆರ್ ಆಲ್ರೆಡಿ ಸ್ಟಾರ್ಟೆಡ್ ದ ಪ್ರಿಪ್ರೇಷನ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಪ್ರಿಪ್ರೇಷನ್, ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಪ್ರಿಪ್ರೇಷನ್. ಪ್ರಿಪೇರ್ ಆಗ್ರಿ. ಬಟ್ ಹಿಂಗೆ ಪಾಸಿಬಿಲಿಟಿ ಅದ, ಸೊ ಹಿಂಗೂ ಇರ್ಬೋದು ಅಂತ. ಓಕೆ, ಥ್ಯಾಂಕ್ ಯು.